ನಮಸ್ತೆ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇಂದಿನ ವಿಡಿಯೋದಲ್ಲಿ ಗಂಡು ಮಕ್ಳಿಗೆ ಜಾಸ್ತಿ ಇದು ಮಂಡಿ ಸೇರಿರೋದು ಸಮಸ್ಯೆ ಇರುತ್ತೆ. ಅಂದರೆ ಈ ಥರ ಸಮಸ್ಯೆ ಇತ್ತು ಅಂತಂದರೆ ಅವ್ರಿಗೆ ಕಾಲುಗಳಲ್ಲಿ ಸ್ವಲ್ಪ ಶಕ್ತಿನೂ ಕಡಿಮೆ ಆಗುತ್ತೆ, ವಾಕ್ ಮಾಡೋಕ್ಕಾಗಲ್ಲ, ನಡಿಗೆ ಸ್ವಲ್ಪ ನಿಧಾನ ಆಗುತ್ತೆ, ಮತ್ತು ಆರ್ಮಿಗೆಲ್ಲ ಸೇರ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಆ ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ. ಮುಂಚೆನೂ ಒಬ್ರಿಗೆ ಸರಿ ಮಾಡಿದ್ದೀನಿ, ಈಗ ಇವರೊಬ್ಬರು ಬಂದಿದ್ದಾರೆ, ಇದು ಸಮಸ್ಯೆ ಇದೆ ಸರಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಯೋಗ ಕ್ಲಾಸಿಗೆ ಬರ್ತಾರೆ ಇವರು, ಯೋಗ ಸ್ಟೂಡೆಂಟು. ಅದರಿಂದ ನೋಡಿ ಇಲ್ಲಿ ಪೂರ್ತಿ ಜಾಯಿನ್ ಆಗಿದೆ ನೋಡಿ, ಒಂದು ಸ್ವಲ್ಪನೂ ಗ್ಯಾಪ್ ಕಾಣಿಸ್ತಾನೇ ಇಲ್ಲ. ತೊಡೆಗಳ ಮಧ್ಯದಲ್ಲಿ ಆ್ಯಕ್ಚುಲಿ ಸ್ವಲ್ಪ ಈ ಮಂಡಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು, ಆವಾಗ ಅವ್ರಿಗೆ ಓಡೋದಕ್ಕೆ ಈಸಿ ಆಗುತ್ತೆ. ಆರ್ಮಿನವ್ರಿಗೆಲ್ರಿಗೂ ರಿಜೆಕ್ಟ್ ಆಗ್ತಾಯಿದೆ ಅವ್ರದ್ದು. ಅದರಿಂದ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಮನೇಲಿ ಮಾಡ್ತಿರೋರು, ನೋಡ್ತಾ ಇರೋರು, ಇದನ್ನು ಯಾವ ರೀತಿ ಮನೇಲಿರೋದೇ ಸಾಮಾನು ಉಪಯೋಗಿಸ್ಕೊಂಡು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ಯಾವ ರೀತಿ ಉಪಕರಣಗಳನ್ನು ಉಪಯೋಗಿಸಿ ಸರಿ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಇವರು ದಿಮ್ಮೇಲೆ ಕೂತಿದ್ದಾರೆ. ದಿಮ್ಮೇಲೆ ಕೂತ್ಕೊಳ್ಳಿಲ್ಲ ಅಂದರೆ ಬೆನ್ನು ಗೂನಾಗುತ್ತೆ. ಹಾಗೂ ಸ್ವಲ್ಪ ನೋಡಿ, ಬೆನ್ನು ಸ್ವಲ್ಪ ಇನ್ನೂ ನೇರ ಆಗಬೇಕು. ಇನ್ನು ಸ್ವಲ್ಪ ಗೋಡೆಗೆ ಹೊರಗೆ ಬಿಟ್ಟು ಕೂತ್ಕೊಳ್ಳಿ. ಗೋಡೆಗೆ ಹೊರಗೆ ಕೂತ್ಕೊಂಡು ಈ ಥರ ಬ್ರಿಕ್ ನೋಡಿ, ಬ್ಲಾಕ್ಸ್ ಇದೆಲ್ಲ, ಈ ಥರ ಬ್ರಿಕ್ಕಿಲ್ಲಿ ಮಧ್ಯದಲ್ಲಿ ಇಟ್ಕೋಬೇಕು. ಈ ದಿಮ್ಮೇಲೆ ಕೂತ್ಕೊಳ್ಳಿಲ್ಲ ಅಂತಂದರೆ ಅವರು ಬ್ಲ್ಯಾಂಕೆಟೋ ದಿಂಬೆನೋ ಕೂತ್ಕೊಳ್ಳಿಲ್ಲ ಅಂದರೆ ಬೆನ್ನು ಇನ್ನೂ ಗೂನಾಗ್ತಾ ಇರುತ್ತೆ. ಈ ಥರ ಕೂತ್ಕೊಂಡು ಈಗ ಇದನ್ನು ಬೆಲ್ಟನ್ನು ಹಾಕ್ಕೊಂಡು ಈ ಕಡೆ ನೋಡಿ, ಈ ಥರ ಎಳ್ಕೊಳ್ಳಿ ಆ ಕಡೆಗೆ. ನಿಮ್ಮ ಬಲಕ್ಕೆ ಎಳ್ಕೊಳ್ಳಿ, ಬಕ್ಕಲ್ಲು ಸೆಂಟ್ರಲ್ಲಿರಲಿ. ಇದು ಮಾತ್ರ ಎಳ್ಕೊಂಡ್ರೆ ಸಾಕು. ಟೈಟ್ ಮಾಡ್ಕೊಳ್ಳಿ, ಎಳ್ಕೊಳ್ಳಿ. ಬಲಗೈಯಿಂದ ಎಳ್ಕೊಂಡ್ರೆ ಸಾಕು. ಬಲಗೈಯಿಂದ ಯಾವ ಕಡೆಗಿದೆ ಆ ಕಡೆಗೆ ಎಳ್ಕೊಂಡು ನಿಮ್ಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಮಾಡ್ಕೋಬೇಕು. ಇದು ಶುರುನಲ್ಲೇ ಜಾಸ್ತಿ ಟೈಟ್ ಮಾಡೋಕ್ಕೆ ಹೋಗಬಾರ್ದು ಇದನ್ನು, ಯಾಕೆಂದರೆ ಅಭ್ಯಾಸ ಇರಲ್ವಲ್ಲ. ಇವಾಗಲೇ ನೋಡಿ ಅವ್ರ ಕಾಲೆಲ್ಲ ನಡುಗ್ತಾ ಇದೆ, ಅವ್ರಿಗೆ ಗೊತ್ತಾಗ್ತಿದೆ ಅಲ್ವಾ, ನಡುಗ್ತಾ ಇದೆ ಅಲ್ವಾ. ಪೇಯ್ನ್ ಶುರು ಆಗ್ತಾಯಿದೆ, ಯಾಕೆಂದರೆ ಅಲ್ಲಿ ಸ್ವಲ್ಪನೂ ಗ್ಯಾಪ್ ಇರಲಿಲ್ಲ ಅವ್ರಿಗೆ. ಇದನ್ನ ಇಟ್ಟ ತಕ್ಷಣವೇ ಕಾಲುಗಳಲ್ಲಿ ನಡ್ಕ ಶುರು ಆಗ್ತಾಯಿದೆ, ಅಂದರೆ ವೈಬ್ರೇಷನ್ ಆಗ್ತಾಯಿದೆ ಅವ್ರಿಗೆ. ಅವ್ರು ಏನು ಮಾಡಬೇಕಾಗಿಲ್ಲ, ಈಗ ಬೆಲ್ಟ್ ಹಾಕಿದ್ದಾರೆ, ಈ ಬ್ರಿಕ್ ಇಟ್ಕೊಂಡಿದ್ದಾರೆ, ಕೂತಿದ್ದಾರೆ ಅಷ್ಟೇ. ಕೈ ಸ್ವಲ್ಪ ಸೈಡಲ್ಲಿರಲಿ, ಹಾಗೆ ಬೆನ್ನು ನೇರಾಗಲಿ, ಸ್ವಲ್ಪ ನೇರಾಗಲಿ ಬೆನ್ನು. ಆ ಥರ ನೇರ ಮಾಡ್ಕೊಂಡು ಕೂತ್ಕೊಳ್ಳಿ. ಗೊತ್ತಾಗ್ತಿದೆಯಾ ಕಾಲು ಸ್ಟ್ರೆಚ್ ಆಗ್ತಿರೋದು? ಈ ಥರ ಕೂತ್ಕೋಬೇಕು. ಈ ಥರ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಡೈಲಿ ಒಂದು 15 ನಿಮಿಷನಾದ್ರೂ ಅವರು ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಪ್ರಾಕ್ಟೀಸ್ ಮಾಡಿದಾಗ 1-2 ತಿಂಗಳು 3 ತಿಂಗಳಲ್ಲೇ ಅವ್ರಿಗೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಈಗ ಎಲ್ಲರ ಮನೇಲೂ ಈ ಥರ ಇರೋದಿಲ್ಲ, ಬ್ರಿಕ್ ಇರೋಲ್ಲ. ಇಲ್ಲಿ ನಮ್ಮ ಕ್ಲಾಸಿಗೆ ಯೂಸ್ ಮಾಡೋಕ್ಕೆ ಅಂತ ಈ ಬ್ರಿಕ್ ಇಟ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಈ ಥರದ್ದೇನಾದರೂ ಬ್ಲಾಕ್ಸ್ ಇದ್ದರೆ, ನಾನು ಇಲ್ಲಿ ಸುಮ್ಮನೆ ಒಂದಿತ್ತು ಮನೆಯಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಬ್ಲಾಕ್ಸ್ ಇದ್ದರೆ ಇರುತ್ತಲ್ಲ, ಇನ್ನೊಂದು ಸ್ವಲ್ಪ ಎತ್ತರ ಇರ್ಬೋದು, ಒಂದು 4-5 ಇಂಚ್ ಎತ್ತರ ಅಥವಾ ಅಗಲ ಇರೋದು, ಈ ಥರ. ಇದನ್ನು ಈ ಥರ ಹಿಂಗೆ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ನಾನು ಇಲ್ಲಿ ಸುಮ್ಮನೆ ತೋರಿಸ್ತಾ ಇದ್ದೀನಿ ಜಸ್ಟ್. ಈ ಥರದ್ದೆಲ್ಲ ನೀವು ಮನೆಯಲ್ಲಿ ಉಪಯೋಗಿಸ್ಕೊಳ್ಳಿ. ಅಂದರೆ ಮರದ ಪೀಸ್ಗಳಿರುತ್ತಲ್ಲ, ಕಾರ್ಪೆಂಟ್ರಿ ವರ್ಕ್ ಮಾಡ್ತಿರ್ತಾರಲ್ಲ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಅದು ಏನೂ ಸಿಕ್ಕಲಿಲ್ಲ ನಿಮಗೆ ಅಂತಂದರೆ ಹಳ್ಳಿಗಳ ಕಡೆ ಇರ್ತೀರ, ಈ ಬ್ರಿಕ್ಸ್ ಎಲ್ಲ ಇರುತ್ತಲ್ಲ, ಮನೆ ಕಟ್ಟೋ ಬ್ರಿಕ್ಸ್, ಅದನ್ನೇ ಸ್ವಲ್ಪ ಸೈಜ್ ಕಡಿಮೆ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಬಟ್ಟೆ ಸುತ್ಕೊಳ್ಳಿ, ಬಟ್ಟೆ ಸುತ್ತಬಿಟ್ಟು ಈ ಥರ ಇಟ್ಕೊಳ್ಳಿ. ಅಂದರೆ ಏನಿರುತ್ತೆ ವಸ್ತು ಅದನ್ನೇ ಉಪಯೋಗಿಸಿ ಮಾಡೋ ಅಂಥದ್ದು ನಮ್ಮದು ಯೋಗಾಸನದಲ್ಲಿ. ಪ್ರಾಪ್ಸ್ ಯೂಸ್ ಮಾಡಿ, ಉಪಕರಣಗಳನ್ನು ಸಲಕರಣೆಗಳನ್ನು ಉಪಯೋಗಿಸಿ ಮಾಡೋ ಅಂಥದ್ದು. ಈಗ ನೋಡಿ, ಜಸ್ಟ್ ಈ ಥರ ಕೂತ್ಕೊಳ್ಳೋದು. ಇವ್ರು ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಅವರು ಓದ್ಕೋಬೋದು, ಏನಾದರೂ ಓದೋದಿದ್ದರೆ ಓದ್ಬೋದು, ಪ್ರಾಣಾಯಾಮ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ನಾಡಿ ಶೋಧನ, ಶೀತಲಿ ಎಲ್ಲ ಮಾಡ್ಕೋಬೋದು. ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ಇದು ತನ್ನ ಪಾಡಿಗೆ ತಾನು ಸ್ಟ್ರೆಚ್ ಆಗ್ತಾ ಇರುತ್ತೆ. ಇದು ಮಾಡ್ಕೊಳ್ಳೋದ್ರಿಂದ ಅವ್ರ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಅಂದರೆ ಮ್ಯಾಜಿಕ್ ಥರ ಆಗಲ್ಲ ಯೋಗಾಸನದಲ್ಲಿ, ಯಾವುದೇ ಆಗಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 3 ತಿಂಗಳು 4 ತಿಂಗಳು ಟೈಮ್ ತೊಗೊಳುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಈ ಕಾಲುಗಳಲ್ಲಿ ಏನಾಗ್ತಿದೆ, ಪೇಯ್ನ್ ಆಗ್ತಿದೆ. ಅದು ಗೊತ್ತಾಗ್ತಿದೆ ನೋಡಿ. ಅಂದರೆ ಅಲ್ಲಿ ಶುರು ಆಗ್ತಾ ಇದೆ ಅದ್ರ ಕೆಲಸ. ಅದೇನು ಮಾಡಬೇಕು ಅದು ಮಾಡ್ತಾ ಇದೆ, ತಾನಾಗೆ ಆಗ್ತಾ ಇರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಕೂತ್ಕೋಬೇಕು, ಒಂದು 10-15 ನಿಮಿಷ ಈ ಥರ ಕೂತ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು. ನಿಂತ್ಕೊಂಡು ಮಾಡೋಕ್ಕಾಗಲ್ಲ, ಇದನ್ನು ಕೂತ್ಕೊಂಡೇ ಮಾಡಬೇಕು, ಬೆನ್ನೇರ ಇರಬೇಕು. ಈ ಥರ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಬೇರೆಯವ್ರಿಗೆಲ್ಲ ಉಪಯೋಗ ಆಗಲಿ ಅಂತ ಇದು ವಿಡಿಯೋ ತೆಗಿತಾ ಇರೋದು ನಾನು. ಎಲ್ಲ ಮಕ್ಳುಗಳು ಉಪಯೋಗಿಸಿ. ಲೇಡೀಸ್ಗೂ ಇದು ಸಮಸ್ಯೆ ಆಗುತ್ತೆ, ಈ ಥರ ಮಂಡಿ ಸೇರಿದರೆ. ಅವ್ರಿಗೂ ಪೀರಿಯಡ್ಸ್ ಟೈಮಲ್ಲೆಲ್ಲ ಉಜ್ಜಿದಂಗೆ ಆಗೋದು, ಸೆಕೆನಲ್ಲಿ ತುಂಬ ಸೆಕೆ ಆಗ್ತಿರುವಾಗೆಲ್ಲ ತೊಡೆಗಳೆಲ್ಲ ಉಜ್ಜಿದಾಗ ಗಾಯಗಳಾಗೋದು, ಅದೆಲ್ಲ ಆಗುತ್ತೆ. ಬರೀ ಗಂಡು ಮಕ್ಳಿಗೆ ಅಂತಲ್ಲ, ಹೆಣ್ಮಕ್ಳುಗಳು ಸಮಸ್ಯೆ ಇರುತ್ತೆ. ಅವರು ಈ ಥರ ಮಾಡಿಕೊಂಡು ಆ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳಿ. ಈಗ ನೋಡಿ, ಎಲ್ಲರ ಮನೆಯಲ್ಲೂ ಈ ಥರ ಬೆಲ್ಟ್ ಇರೋದಿಲ್ಲ. ಈಗ ಮಾಡಿ ತೋರಿಸಿದ್ವಲ್ಲ, ಬೆಲ್ಟ್ ಹಾಕ್ಕೊಂಡು ಹೇಗೆ ಟೈಟ್ ಮಾಡ್ಕೋಬೇಕು ಈ ಬ್ರಿಕ್ ಅಂಥೇಳಿ. ಎಲ್ಲರ ಮನೆಯಲ್ಲೂ ಈ ಥರ ಟವಲ್ಗಳು, ಈ ಥರ ಬಟ್ಟೆಗಳು ತೆಳ್ಳಗಿರೋದಿರುತ್ತೆ, ಕಾಟನ್ ತೊಗೋಬೇಕು. ಇದನ್ನು ಮಂಡಿ ಬ್ರಿಕ್ ಕೆಳಗಡೆ ಹಾಕ್ಕೊಳ್ಳಿ.
ಇದನ್ನು ಕಟ್ಕೊಳ್ಳಿ. ಇವಾಗ ಟೈಟಾಗಿ ಕಟ್ಕೋಬೇಕು. ಆವಾಗಲೇ ಬೆಲ್ಟಲ್ಲಿ ಹೇಗೆ ಟೈಟ್ ಆಗಿತ್ತೋ ಅದೇ ಥರನೇ ಟೈಟಾಗಿ ಕಟ್ಕೋಬೇಕು. ಇನ್ನೂ ಟೈಟ್ ಮಾಡ್ಕೋಬೇಕು. ಹಾಗೆ ಸಾಕು. ಇದು ನೋಡಿ, ಈ ಥರ ನೀವು ಉಪಯೋಗಿಸ್ಕೊಳ್ಳಿ. ಮನೇಲಿ ಇರುತ್ತಲ್ವ, ತೆಳುಗಿರೋ ಟವಲ್ ಇರುತ್ತೆ, ಬಟ್ಟೆ ಇರುತ್ತೆ, ಅಥವಾ ದುಪ್ಪಟ್ಟಗಳಿರುತ್ತೆ. ಈ ಥರ ಕಟ್ಕೊಂಡು ಕೂತ್ಕೊಂಬಿಡಿ. ಇದು ಬೆಲ್ಟ್ ಬೇಕು ಅಂತಲೇ ಇಲ್ಲ, ಅದನ್ನು ಹುಡುಕೊಂಡು ಹೋಗ್ಬೇಡಿ. ಆಮೇಲೆ ಬೆಲ್ಟ್ ಎಲ್ಲಿ ಸಿಗುತ್ತೆ, ನಮ್ಮ ಮನೇಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾವುದನ್ನು ಇರೋದನ್ನೇ ಉಪಯೋಗಿಸ್ಕೊಳ್ಳೋಣ. ಈಗ ನೋಡಿ, ಬೆನ್ನಿನ್ನೂ ನೇರ ಆಗಬೇಕು. ಅವ್ರಿಗೆ ಅಭ್ಯಾಸ ಇಲ್ಲದಕ್ಕೆ ನೋಡಿ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಸ್ಟ್ರೈಟು. ಅದು ದಿಮ್ಮೇಲೆ ಕೂತಿರೋದಕ್ಕೆ ಇಷ್ಟಾದರೂ ಬೆನ್ನು ನೇರ ಆಗ್ತಾಯಿದೆ. ಈಗ ಆರ್ಮಿಗೆಲ್ಲ ಸೇರಬೇಕು ಅಂತಂದರೆ ಬೆನ್ನು ನೇರ ಇರಬೇಕು, ಹೊಟ್ಟೆ ಭಾಗದಲ್ಲಿ ಬೊಜ್ಜಿರಬಾರ್ದು, ಕಾಲು ಸರಿಗಿರಬೇಕು, ಇದೆಲ್ಲ ಕೇಳ್ತಾರೆ. ಅದನ್ನೆಲ್ಲ ಸರಿ ಮಾಡ್ಕೋಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಟ್ಟೆ ಭಾಗದಲ್ಲಿರೋ ಬೊಜ್ಜನ್ನು ಹೇಗೆ ಕರಗಿಸೋದು, ಹೇಗೆ ಫಿಟ್ಟಾಗಿರೋದು ಅನ್ನೋದನ್ನೆಲ್ಲ ವಿಡಿಯೋ ತೆಗಿತೀನಿ. ಇವಾಗ ಇದನ್ನು ಮಾತ್ರ ನೋಡ್ಕೊಳ್ಳಿ. ಫಸ್ಟ್ ಇದನ್ನು ಸರಿ ಮಾಡಿಕೊಂಡ್ರೆ ಒಂದೊಂದಾಗಿ ಅದನ್ನು ಸರಿ ಮಾಡ್ಕೋಬೋದು. ಇದು ಎಲ್ಲ ಮಕ್ಕಳು ಉಪಯೋಗಿಸ್ಕೊಳ್ಳಿ. ಇದು ಅನುಕೂಲ ಆಗುತ್ತೆ ನಿಮಗೇನೆ ಮುಂದೆ ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೆ, ಮಾಡೋದಕ್ಕೆ. ಕೆಲಸಕ್ಕೆ ಸೇರಲೇಬೇಕು ಅಂತಲ್ಲ, ನಾವು ನಾರ್ಮಲ್ ಲೈಫಲ್ಲೂ ಕಾಲು ಸರಿಗೆ ಇಟ್ಕೊಂಡು ನಿಂತ್ಕೊಳ್ಳೋದು, ಬೆನ್ನು ನೇರ ಇಟ್ಕೊಳ್ಳೋದು, ಇದೆಲ್ಲ ಮಾಡಿದಾಗ ಕುತ್ತಿಗೆ ನೇರ ಇಟ್ಕೊಳ್ಳೋದು, ಎಷ್ಟೋ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದರಿಂದನ. ಸಣ್ಣ ಸಣ್ಣ ವಿಷಯ ಅಂತ ಅನಿಸುತ್ತೆ, ಆದರೆ ಬೆನಿಫಿಟ್ ತುಂಬ ಇರುತ್ತೆ. ಈ ಥರ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ ಎಲ್ಲರೂ.